ಹಾಸನ ಜಿಲ್ಲೆಯ ಮತದಾರ ಬಾಂಧವರಲ್ಲಿ ಒಂದು ವಿನಂತಿ. ಇಷ್ಟು ವರ್ಷಗಳ ಕಾಲ ದೇವೇಗೌಡರ ಗುಲಾಮಗಿರಿಯಲ್ಲಿದ್ದಂಥ ಮತದಾರರು ಈಗ ಬದಲಾವಣೆಯಾಗಿ ಕಾಂಗ್ರೆಸ್ಗೆ ಬಹುಮತ ಗೆಲ್ಲಿಸೋಕ್ಕೆ ಶ್ರೇಯಸ್ ಪಟೇಲ್ ಅವರ ಗೆಲುವಿಗಾಗಿ ಹೋರಾಟ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಆದ್ದರಿಂದ ತಾವುಗಳೆಲ್ಲರೂ ಕೂಡ ಈ ಜಿಲ್ಲೆಯ ಮತದಾರ ಬಂಧುಗಳು, ದಲಿತರು, ಅಲ್ಪಸಂಖ್ಯಾತರು, ಮೈನಾರಿಟೀಸ್, ಹಿಂದುಳಿದ ವರ್ಗಗಳು, ಬಹುಸಂಖ್ಯಾತರು ಎಲ್ಲರೂ ಸೇರಿ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಶ್ರೇಯಸ್ ಪಟೇಲ್ ಗೆಲುವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ದಯಮಾಡಿ ಅವ್ರ ಗೆಲುವಿಗೆ ಎಲ್ಲ ಮತದಾರ ಬಂಧುಗಳು ಕೂಡ ಶ್ರಮಿಸ್ತೀರಿ ಅಂತೇಳಿ ನಾನು ಅಂದ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಪ್ರಸ್ತುತ ಸಂದರ್ಭದಲ್ಲಿ ನಾವು ಮನುವಾದವನ್ನು ವಿರೋಧ ಮಾಡ್ತಾ BJP ಮತ್ತು JDS ಅಪವಿತ್ರ ಮೈತ್ರಿನ ತಿರಸ್ಕರಿಸುತ್ತೇವೆ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಶ್ರೇಯಸ್ ಪಟೇಲ್ನ ಗೆಲ್ಲಿಸಬೇಕು ಅಂತ ನಾವು ಮನವಿ ಮಾಡ್ತೀವಿ. ಸಂವಿಧಾನ ಬದಲಾವಣೆ ಮಾಡ್ತಕ್ಕಂಥ BJP ಮತ್ತು JDSನವ್ರನ್ನ ಯಾವುದೇ ಕಾರಣಕ್ಕೂ ನಾವು ಬೆಂಬಲಿಸೋದಿಲ್ಲ. ನಾವು ಅಂಬೇಡ್ಕರ್ ಸಂವಿಧಾನವನ್ನು ಜಾರಿಗೊಳಿಸೋದಕ್ಕಾಗಿ ಒತ್ತಾಯ ಮಾಡ್ತೀವಿ ನಾವು. ಹಾಗಾಗಿ ದೇವೇಗೌಡನ ಕುಟುಂಬ ಇರ್ತಕ್ಕಂಥ ವಂಶಾವಳಿ ರಾಜಕಾರಣವನ್ನು ಕೊನೆಗಾಣಿಸಬೇಕು ಅನ್ನೋ ಉದ್ದೇಶದಿಂದ ಶ್ರೇಯಸ್ ಪಟೇಲ್ರವ್ರನ್ನ ಬೆಂಬಲಿಸಬೇಕು ಅಂತೇಳಿ ನಾವು ದಲಿತ ಚಳವಳಿ ಪರವಾಗಿ ನಮ್ಮ ಬಾಂಧವರಲ್ಲಿ ವಿನಂತಿ ಮಾಡ್ತಿದ್ವಿ. ಸ್ಥಳೀಯ ಹಾಗೂ ನಿಖರ ಸುದ್ದಿಗಾಗಿ ಸಬ್ಸ್ಕ್ರೈಬ್ ಆಗಿ ಬೇಮಾ ವಿಜಯ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕ್ಷಣ ಕ್ಷಣದ ಅಪ್ಡೇಟ್ಗಳನ್ನು ಪಡೆದುಕೊಳ್ಳಿ.